ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೇರಳದಲ್ಲಿ ಕೊಡಗಿನ ದೈವಗಳ ಪಾರುಪತ್ಯ. ದೈವದ ಅಚ್ಚರಿಗೆ ಸಾವಿರಾರು ಭಕ್ತರು ಸಾಕ್ಷಿ. ದೇವತೆಗಳ ಗದ್ದಲ ಗಲಾಟೆ. ಮೂಲ ದೇವರ ಆಶೀರ್ವಾದ ಪಡೆಯಲು ದೈವಗಳ ನೂಕುನುಗ್ಗಲು. ಒಂದು ಮತ್ತೊಂದನ್ನ ಸಮಾಧಾನಪಡಿಸೋ ಪ್ರಯತ್ನ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಕೊಡಗು ಜಿಲ್ಲೆಯಿಂದ ಆಗಮಿಸಿ ಮೂಲ ದೇವರ ಆಶೀರ್ವಾದ ಪಡೆಯುತ್ತಿರೋ ದೇವಾನುದೇವತೆಗಳ ದೃಶ್ಯ ಇದು. ಇಲ್ಲಿ ಪ್ರತಿ ವರ್ಷ ಈ ದೇವರು ಹಾಜರಾಗ್ತಾರೆ. ಒಂದಕ್ಕಿಂತ ಮತ್ತೊಂದು ದೇವತೆ ಭಿನ್ನವಾಗಿರುತ್ತವೆ. ಕರ್ನಾಟಕದ ಕೊಡಗು ಜಿಲ್ಲೆ ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಕೊಡಗಿನವರು ಕೇರಳದವರು ಒಟ್ಟಾಗಿ ಆಚರಿಸೋ ಈ ಹಬ್ಬದಲ್ಲಿ ಕೊಡಗಿನ ಎಲ್ಲಾ ದೇವರು ಒಂದೆಡೆ ಸೇರೋದನ್ನ ನೋಡೋದೇ ರೋಮಾಂಚನಕಾರಿ. ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಇರುತ್ತೆ. ಇದು ಬೈತೂರು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ನಾವು ಒಂದು 10 ವರ್ಷದಿಂದ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಈಶ್ವರ ಇಲ್ಲಿ ಅಚ್ಚ ಅಂತ ಹೇಳಿಕೊಂಡು ನಾವು ಇಲ್ಲಿ ನಮ್ಮ ಆರೋಟಕ್ಕೆ ಬರ್ತಾ ಇರ್ತೀವಿ. ಒಂದು 10 ವರ್ಷ ಅಂತ ನಾನು ಕರೆಕ್ಟಾಗಿ ನಾನು ಬಲ್ಲತ್ನಾಡು ಕೊಡಗು ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ಪಕ್ಕದ ಬಲ್ಲತ್ನಾಡು ಬರುತ್ತೆ, ಅದು ಅಲ್ಲಿ ಭಗವತಿ ಬರುತ್ತೆ. ಬರಲೇಬೇಕು ವರ್ಷಕ್ಕೊಂದ್ಸತಿ ನಾವೆಲ್ಲ ಆಯುಧ ಇಲ್ಲಿ ಬರಲೇಬೇಕಾಗುತ್ತೆ. ಕೊಡಗಿನ ಮೂಲೆಯಿಂದ ಬರಲೇಬೇಕಾಗುತ್ತೆ. ಎಲ್ಲ ಇಲ್ಲಿ ಇದೊಂದು ಮೇಲ್ ಅಚ್ಚನ ಜಾಗ ಆಗಿರೋದ್ರಿಂದ ಇಲ್ಲಿ ಆಯುಧ ತರಲೇಬೇಕಾಗುತ್ತೆ. ಅನುವಾದ ಪಡ್ಕೊಂಡು ಹೋಗಿ ಅವರವರ ಜನರಲ್ಲಿ ನಿಂತು ಅಲ್ಲಿ ಅವರವರ ಜನರಿಗೆ ಅನುವಾದ ಕೊಡ್ತಾರೆ. ಅಲ್ಲಿ ಪ್ರತಿ ವರ್ಷ ಕೊಡಗಿನ ನೂರಾರು ದೇವಾನುದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಜ್ಜ ದೇವರ ಆಶೀರ್ವಾದ ಪಡೆಯಲೇಬೇಕು. ಈ ದೇವರ ಅನುವಾದ ಪಡೆದ್ರೆ ದೇವತೆಗಳ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೋಲ್ ಭೂಮಂಡಲದಲ್ಲಿ ಸ್ವಯಂಭೂವಾಗಿ ಪಾರ್ವತಿ ಪರಮೇಶ್ವರ ನೆಲೆಗೊಂಡಿರೋದು ಇದು ಒಂದೇ ಜಾಗ ಬೈತೂರಪ್ಪನಲ್ಲಿ. ಈಗಲೂ ಅದು ನಾವು ನೋಡುವವರಿಗೆ ಕಾಣುತ್ತೆ. ಅದು 2 ದೇವರ ಮೂರ್ತಿಗಳು ಸಣ್ಣದಾಗಿ ಇದೆ. ಈಗಲೂ ಅದಕ್ಕೇ ಪೂಜೆ ಮಾಡೋದು. ಎಲ್ಲ ದೇವರುಗಳು ಭೂಮಂಡಲದಲ್ಲಿ ಎಲ್ಲೆಲ್ಲಿ ಮೈಗೆ ದೇವರು ಬರ್ತಾರೆ ಅವರೆಲ್ಲರೂ ಇಲ್ಲಿಗೆ ಬಂದು ಆಶೀರ್ವಾದ ತಗೊಂಡು ಹೋಗಬೇಕು. ಹೊರ ರಾಜ್ಯದಲ್ಲಿ ಹೋಗಿ ತಮ್ಮ ಮೂಲ ದೇವರುಗಳ ಆಶೀರ್ವಾದ ಪಡೆಯಲು ಜನ ಹವಣಿಸುತ್ತಾರೆ ಅನ್ನೋದಕ್ಕೆ ಈ ಬೈತೂರು ಉತ್ಸವ ಸಾಕ್ಷಿಯಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೇರಳದಲ್ಲಿ ಕೊಡಗಿನ ದೈವಗಳ ಪಾರುಪತ್ಯ. ದೈವದ ಅಚ್ಚರಿಗೆ ಸಾವಿರಾರು ಭಕ್ತರು ಸಾಕ್ಷಿ. ದೇವತೆಗಳ ಗದ್ದಲ ಗಲಾಟೆ. ಮೂಲ ದೇವರ ಆಶೀರ್ವಾದ ಪಡೆಯಲು ದೈವಗಳ ನೂಕುನುಗ್ಗಲು. ಒಂದು ಮತ್ತೊಂದನ್ನ ಸಮಾಧಾನಪಡಿಸೋ ಪ್ರಯತ್ನ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಕೊಡಗು ಜಿಲ್ಲೆಯಿಂದ ಆಗಮಿಸಿ ಮೂಲ ದೇವರ ಆಶೀರ್ವಾದ ಪಡೆಯುತ್ತಿರೋ ದೇವಾನುದೇವತೆಗಳ ದೃಶ್ಯ ಇದು. ಇಲ್ಲಿ ಪ್ರತಿ ವರ್ಷ ಈ ದೇವರು ಹಾಜರಾಗ್ತಾರೆ. ಒಂದಕ್ಕಿಂತ ಮತ್ತೊಂದು ದೇವತೆ ಭಿನ್ನವಾಗಿರುತ್ತವೆ. ಕರ್ನಾಟಕದ ಕೊಡಗು ಜಿಲ್ಲೆ ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಕೊಡಗಿನವರು ಕೇರಳದವರು ಒಟ್ಟಾಗಿ ಆಚರಿಸೋ ಈ ಹಬ್ಬದಲ್ಲಿ ಕೊಡಗಿನ ಎಲ್ಲಾ ದೇವರು ಒಂದೆಡೆ ಸೇರೋದನ್ನ ನೋಡೋದೇ ರೋಮಾಂಚನಕಾರಿ. ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಇರುತ್ತೆ. ಇದು ಬೈತೂರು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ನಾವು ಒಂದು 10 ವರ್ಷದಿಂದ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಈಶ್ವರ ಇಲ್ಲಿ ಅಚ್ಚ ಅಂತ ಹೇಳಿಕೊಂಡು ನಾವು ಇಲ್ಲಿ ನಮ್ಮ ಆರೋಟಕ್ಕೆ ಬರ್ತಾ ಇರ್ತೀವಿ. ಒಂದು 10 ವರ್ಷ ಅಂತ ನಾನು ಕರೆಕ್ಟಾಗಿ ನಾನು ಬಲ್ಲತ್ನಾಡು ಕೊಡಗು ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ಪಕ್ಕದ ಬಲ್ಲತ್ನಾಡು ಬರುತ್ತೆ, ಅದು ಅಲ್ಲಿ ಭಗವತಿ ಬರುತ್ತೆ. ಬರಲೇಬೇಕು ವರ್ಷಕ್ಕೊಂದ್ಸತಿ ನಾವೆಲ್ಲ ಆಯುಧ ಇಲ್ಲಿ ಬರಲೇಬೇಕಾಗುತ್ತೆ. ಕೊಡಗಿನ ಮೂಲೆಯಿಂದ ಬರಲೇಬೇಕಾಗುತ್ತೆ.
ಎಲ್ಲ ಇಲ್ಲಿ ಇದೊಂದು ಮೇಲ್ ಅಚಾನಕ್ ಜಾಗ ಆಗಿರೋದ್ರಿಂದ ಇಲ್ಲಿ ಆಯುಧ ತರಲೇಬೇಕಾಗುತ್ತೆ. ಅನುವಾದ ಪಡ್ಕೊಂಡು ಹೋಗಿ ಅವರವರ ನೆಲೆಯಲ್ಲಿ ನಿಂತು ಅಲ್ಲಿ ಅವರವರ ಜನರಿಗೆ ಅನುವಾದ ಕೊಡ್ತಾರೆ. ಅಲ್ಲಿ ಪ್ರತಿ ವರ್ಷ ಕೊಡಗಿನ ನೂರಾರು ದೇವಾನುದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಜ್ಜ ದೇವರ ಆಶೀರ್ವಾದ ಪಡೆಯಲೇಬೇಕು. ಈ ದೇವರ ಅನುವಾದ ಪಡೆದ್ರೆ ದೇವತೆಗಳ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೋಲ್ ಭೂಮಂಡಲದಲ್ಲಿ ಸ್ವಯಂಭೂವಾಗಿ ಪಾರ್ವತಿ ಪರಮೇಶ್ವರ ನೆಲೆಗೊಂಡಿರೋದು ಇದು ಒಂದೇ ಜಾಗ ಬೈತೂರಪ್ಪನಲ್ಲಿ. ಈಗಲೂ ಅದು ನಾವು ನೋಡುವವರಿಗೆ ಕಾಣುತ್ತೆ. ಅದು ಎರಡು ದೇವರ ಮೂರ್ತಿಗಳು ಸಣ್ಣದಾಗಿ ಇದೆ. ಈಗಲೂ ಅದಕ್ಕೇ ಪೂಜೆ ಮಾಡೋದು. ಎಲ್ಲ ದೇವರುಗಳು ಭೂಮಂಡಲದಲ್ಲಿ ಎಲ್ಲೆಲ್ಲಿ ಮೈಗೆ ದೇವರು ಬರ್ತಾರೆ ಅವರೆಲ್ಲರೂ ಇಲ್ಲಿಗೆ ಬಂದು ಆಶೀರ್ವಾದ ತಗೊಂಡು ಹೋಗಬೇಕು. ಹೊರ ರಾಜ್ಯದಲ್ಲಿ ಹೋಗಿ ತಮ್ಮ ಮೂಲ ದೇವರುಗಳ ಆಶೀರ್ವಾದ ಪಡೆಯಲು ಜನ ಹವಣಿಸುತ್ತಾರೆ ಅನ್ನೋದಕ್ಕೆ ಈ ಬೈತೂರು ಉತ್ಸವ ಸಾಕ್ಷಿಯಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕೇರಳದಲ್ಲಿ ಕೊಡಗಿನ ದೈವಗಳ ಪಾರುಪತ್ಯ. ದೈವದ ಅಚ್ಚರಿಗೆ ಸಾವಿರಾರು ಭಕ್ತರು ಸಾಕ್ಷಿ. ದೇವತೆಗಳ ಗದ್ದಲ ಗಲಾಟೆ. ಮೂಲ ದೇವರ ಆಶೀರ್ವಾದ ಪಡೆಯಲು ದೈವಗಳ ನೂಕುನುಗ್ಗಲು, ಒಂದು ಮತ್ತೊಂದನ್ನ ಸಮಾಧಾನಪಡಿಸೋ ಪ್ರಯತ್ನ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್. ಕೊಡಗು ಜಿಲ್ಲೆಯಿಂದ ಆಗಮಿಸಿ ಮೂಲ ದೇವರ ಆಶೀರ್ವಾದ ಪಡೆಯುತ್ತಿರೋ ದೇವಾನುದೇವತೆಗಳ ದೃಶ್ಯ ಇದು. ಇಲ್ಲಿ ಪ್ರತಿ ವರ್ಷ ಈ ದೇವರು ಹಾಜರಾಗ್ತಾರೆ. ಒಂದಕ್ಕಿಂತ ಮತ್ತೊಂದು ದೇವತೆ ಭಿನ್ನವಾಗಿರುತ್ತವೆ. ಕರ್ನಾಟಕದ ಕೊಡಗು ಜಿಲ್ಲೆ ಹಾಗೂ ಕೇರಳ ರಾಜ್ಯದ ನಡುವೆ ಪುರಾತನ ಕಾಲದಿಂದಲೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಕೊಡಗಿನವರು ಕೇರಳದವರು ಒಟ್ಟಾಗಿ ಆಚರಿಸೋ ಈ ಹಬ್ಬದಲ್ಲಿ ಕೊಡಗಿನ ಎಲ್ಲಾ ದೇವರು ಒಂದೆಡೆ ಸೇರೋದನ್ನ ನೋಡೋದೇ ರೋಮಾಂಚನಕಾರಿ. ಮಹಿಳೆಯರ ಮೇಲೂ ದೇವತೆಗಳ ಉಗ್ರಾವತಾರ ಇರುತ್ತೆ. ಇದು ಬೈತೂರು ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ನಾವು ಒಂದು 10 ವರ್ಷದಿಂದ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಈಶ್ವರ ಇಲ್ಲಿ ಅಚ್ಚ ಅಂತ ಹೇಳಿಕೊಂಡು ನಾವು ಇಲ್ಲಿ ನಮ್ಮ ಆರೋಟಕ್ಕೆ ಬರ್ತಾ ಇರ್ತೀವಿ. ಒಂದು 10 ವರ್ಷ ಅಂತ ನಾನು ಕರೆಕ್ಟಾಗಿ ನಾನು ಬಲ್ಲತ್ನಾಡು ಕೊಡಗು ಜಿಲ್ಲೆಯಿಂದ ಬರ್ತಾ ಇದ್ದೀನಿ. ಪಕ್ಕದೋಡು ಬಲ್ಲತ್ನಾಡು ಬರುತ್ತೆ. ಅಲ್ಲಿ ಭಗವತಿ ಬರುತ್ತೆ. ಬರಲೇಬೇಕು. ವರ್ಷಕ್ಕೊಂದ್ಸತಿ ನಾವೆಲ್ಲ ಆಯುಧ ಇಲ್ಲಿ ಬರಲೇಬೇಕಾಗುತ್ತೆ. ಕೊಡಗಿನ ಮೂಲೆಯಿಂದ ಬರಲೇಬೇಕಾಗುತ್ತೆ. ಎಲ್ಲ ಇಲ್ಲಿ ಇದೊಂದು ಮೇಲ್ ಅಚಾನಕ್ ಜಾಗ ಆಗಿರೋದ್ರಿಂದ ಇಲ್ಲಿ ಆಯುಧ ತರಲೇಬೇಕಾಗುತ್ತೆ. ಅನುವಾದ ಪಡ್ಕೊಂಡು ಹೋಗಿ ಅವರವರ ನೆಲೆಯಲ್ಲಿ ನಿಂತು ಅಲ್ಲಿ ಅವರವರ ಜನರಿಗೆ ಅನುವಾದ ಕೊಡ್ತಾರೆ. ಅಲ್ಲಿ ಪ್ರತಿ ವರ್ಷ ಕೊಡಗಿನ ನೂರಾರು ದೇವಾನುದೇವತೆಗಳು ಬೈತೂರು ಉತ್ಸವಕ್ಕೆ ಬಂದು ಇಲ್ಲಿಯ ಕೊರಮತ್ತಜ್ಜ ದೇವರ ಆಶೀರ್ವಾದ ಪಡೆಯಲೇಬೇಕು. ಈ ದೇವರ ಅನುವಾದ ಪಡೆದ್ರೆ ದೇವತೆಗಳ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೋಲ್ ಭೂಮಂಡಲದಲ್ಲಿ ಸ್ವಯಂಭೂವಾಗಿ ಪಾರ್ವತಿ ಪರಮೇಶ್ವರ ನೆಲೆಗೊಂಡಿರೋದು ಇದು ಒಂದೇ ಜಾಗ ಬೈತೂರಪ್ಪನಲ್ಲಿ. ಈಗಲೂ ಅದು ನಾವು ನೋಡುವವರಿಗೆ ಕಾಣುತ್ತೆ. ಅದು ಎರಡು ದೇವರ ಮೂರ್ತಿಗಳು ಸಣ್ಣದಾಗಿ ಇದೆ. ಈಗಲೂ ಅದಕ್ಕೇ ಪೂಜೆ ಮಾಡೋದು. ಎಲ್ಲ ದೇವರುಗಳು ಭೂಮಂಡಲದಲ್ಲಿ ಎಲ್ಲೆಲ್ಲಿ ಮೈಗೆ ದೇವರು ಬರ್ತಾರೆ ಅವರೆಲ್ಲರೂ ಇಲ್ಲಿಗೆ ಬಂದು ಆಶೀರ್ವಾದ ತಗೊಂಡು ಹೋಗಬೇಕು. ಹೊರ ರಾಜ್ಯದಲ್ಲಿ ಹೋಗಿ ತಮ್ಮ ಮೂಲ ದೇವರುಗಳ ಆಶೀರ್ವಾದ ಪಡೆಯಲು ಜನ ಹವಣಿಸುತ್ತಾರೆ ಅನ್ನೋದಕ್ಕೆ ಈ ಬೈತೂರು ಉತ್ಸವ ಸಾಕ್ಷಿಯಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಬಿ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ.